Hello everyone. I'm solving 10 marks questions of the chapter Assessment of Firm and Partnership. So question ಬಂದ್ಬಿಟ್ಟು Chaitrika, Dagala and Ishwari are equal partners in a firm of which Ishwari is a sleeping partner. Okay, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. CDE 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅದರಲ್ಲಿ ಈಶ್ವರಿ ಬಂದ್ಬಿಟ್ಟು ಸ್ಲೀಪಿಂಗ್ ಪಾರ್ಟ್ನರ್. ಹಾಗಿದ್ರೆ ವರ್ಕಿಂಗ್ ಪಾರ್ಟ್ನರ್ ಬಂದ್ಬಿಟ್ಟು ಚೈತ್ರಿಕಾ ಆ್ಯಂಡ್ ಧವಳ. ಓಕೆನಾ? In the firm's profit and loss account for the year ended 31/3/2023 is given below. So P&L account ಅನ್ನು ಕೊಟ್ಟಿದ್ದಾರೆ. So it includes the information of gross profit 4,56,200 and discount received 8,800. Expense ಬಂದ್ಬಿಟ್ಟು salaries is there, rent and rates, advertisement, bad debt reserve, depreciation, fire insurance premium and partner salaries. That is Chaitrika 16,000 and Dhavala's 12,000. ಆಮೇಲೆ ಕಮಿಷನ್ ಚೈತ್ರಿಕಾಸ್ದು 8,000, ಈಶ್ವರಿದು 8,000, 4,000. ದೆನ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಕೊಟ್ಟಿದ್ದಾರೆ. ಓಕೆನಾ? ಎಕ್ಸೀಡಿಂಗ್ 12% ಇದ್ದರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಅಪ್ ಟು 12% ಇದ್ದರೆ ಅದು ಎಕ್ಸೆಂಪ್ಟ್ ಆಗುತ್ತೆ. ಓಕೆನಾ? ನೆಟ್ ಪ್ರಾಫಿಟ್ ಬಂದುಬಿಟ್ಟು ಈಕ್ವಲ್ ಪಾರ್ಟ್ನರ್ಸ್ ಇರೋದ್ರಿಂದ ದ ಪ್ರಾಫಿಟ್ ಆಸ್ 1,17,733 ಈಚ್ ಅಂಥೇಳಿ ಕೊಟ್ಟಿದ್ದಾರೆ. ಓಕೆನಾ? ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಡೆಪ್ರಿಷಿಯೇಷನ್ ವಾಸ್ ಡೆಬಿಟೆಡ್ ಇನ್ ಎಕ್ಸೆಸ್. ಸೊ ಎಕ್ಸೆಸ್ ಡೆಪ್ರಿಷಿಯೇಷನ್ 2,000 ಇಸ್ ದೇರ್. ಆಮೇಲೆ ರೆಂಟ್ ಇನ್ಕ್ಲೂಡ್ಸ್ ರೆಂಟ್ ಆಫ್ ಈಶ್ವರೀಸ್ ಗೋಡೌನ್. ಸೊ ಈಶ್ವರೀಸ್ ಗೋಡೌನ್ ರೆಂಟ್ 2,400 ಕೊಟ್ಟಿದ್ದಾರೆ. ಇಟ್ ಈಸ್ ರಿಲೇಟೆಡ್ ಟು ಈಶ್ವರೀಸ್ ಗೋಡೌನ್. ಓಕೆ, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ದ್ಯಾಟ್ಸ್ ವೈ ಇದನ್ನು ಕೂಡ ಏನಪ್ಪ ಡಿಸಲ್ಲೋಡ್ ಅಂತ ಹೇಳಿನೇ ಕನ್ಸಿಡರ್ ಮಾಡ್ತೀವಿ. Okay, this is what the main question, and very important, the main question is compute book profit and firm's total income for the relevant assessment year 23-24 ಅಂತ ಹೇಳಿ ಹೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಮೇನ್ಲಿ ಟಾಸ್ಕ್ ಈಸ್, ಸೊ ಆಫ್ಟರ್ ಕನ್ಸಿಡರಿಂಗ್ ದ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್, ಸೊ ಡಿಸಲ್ಲೋಡ್ ಎಕ್ಸ್ಪೆನ್ಸಸ್ಸನ್ನು ನೀವು ಆ್ಯಡ್ ಮಾಡಿ ಅಲೋಡ್ ಎಕ್ಸ್ಪೆನ್ಸನ್ನು ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಫೈಂಡ್ ಔಟ್ ದಿ ಡಿಸಲ್ಲೋಡ್ ಎಕ್ಸ್ಪೆನ್ಸಸ್. ಸೊ ನಾರ್ಮಲಿ ಯಾವ ಎಕ್ಸ್ಪೆನ್ಸು ಬಿಸ್ನೆಸ್ಗೆ ಸಂಬಂಧಪಡದೇ ಇರುವಂಥವು ಇರ್ತವೆ ಅವು ಡಿಸಲ್ಲೋಡ್ ಎಕ್ಸ್ಪೆನ್ಸ್ ಅಂತ ಕರೀತಾರೆ. ಓಕೆ, ಸೊ ಫರ್ಮ್ ಇನ್ಕ್ಲೂಡ್ ಸ್ಯಾಲ್ರೀಸ್, ರೆಂಟ್, ಅಡ್ವರ್ಟೈಸ್ಮೆಂಟ್ ಬೇಕು. ಸೊ ಬ್ಯಾಡ್ ಡೆಟ್ ರಿಸರ್ವ್ ಇಸ್ ಅ ಡಿಸಲ್ಲೋಡ್ ಎಕ್ಸ್ಪೆನ್ಸ್. ಸೊ ಎಕ್ಸಸ್ ಡೆಪ್ರಿಷಿಯೇಷನ್ ಕೊಡಿದಾರಲ್ವ ಅದು ಡಿಸಲ್ಲೋಡ್ ಆಗುತ್ತೆ. ದೆನ್ ಪಾರ್ಟ್ನರ್ ಸ್ಯಾಲ್ರಿ, ಕಮಿಷನ್, ಆಮೇಲೆ ಎಕ್ಸೀಡಿಂಗ್ 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇವೆಲ್ಲ ಏನಪ್ಪ ಅಂದರೆ ಡಿಸಲ್ಲೋಡ್ ಎಕ್ಸ್ಪೆನ್ಸಸ್ ಅಂಥೇಳಿ ಕನ್ಸಿಡರ್ ಆಗ್ತವೆ. ಓಕೆ, ದೆನ್ ಸಿ ಹಿಯರ್ ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ಫರ್ಮ್ಸ್ ಟೋಟಲ್ ಇನ್ಕಮ್ ಆ್ಯಂಡ್ ಬುಕ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್, ನೆಟ್ ಪ್ರಾಫಿಟ್ ಬಂದುಬಿಟ್ಟು 3 ಜನ ಪಾರ್ಟ್ನರ್ಸ್ದು ಟೋಟಲ್ ಮಾಡಿದರೆ 3,53,200 ಬರುತ್ತೆ. ಅದಕ್ಕೆ ಡಿಸಲ್ಲೋಡ್ ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಬ್ಯಾಡ್ ಡೆಟ್ ರಿಸರ್ವ್ 4,800, ಎಕ್ಸಸ್ ಡೆಪ್ರಿಷಿಯೇಷನ್ 2,000, ಪಾರ್ಟ್ನರ್ಸ್ ಸ್ಯಾಲ್ರಿ ಚಂದ್ರಿಕಾ ಮತ್ತು ಧವಳ ಇಬ್ಬರದು ಕೂಡಿ 28,000, ಆ್ಯಂಡ್ ಕಮಿಷನ್ ಟು ಪಾರ್ಟ್ನರ್ಸ್ ಚೈತ್ರಿಕಾ 8,000, ಈಶ್ವರಿ 4,000, 12,000. ಇನ್ನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಪ್ ಟು 10% ಇರೋದ್ರಿಂದ ಅದು ಎಕ್ಸೆಂಪ್ಟ್ ಆಗುತ್ತೆ, ನಿಲ್ ಬರುತ್ತೆ. ನೀವು ರೆಂಟ್ ಆಫ್ ಈಶ್ವರೀಸ್ ಗೋಡೌನ್ ಬಂದುಬಿಟ್ಟು 2,400. ಇಷ್ಟೆಲ್ಲ ಏನಪ್ಪ ಅಂದರೆ ಅಲೌಡ್ ಎಕ್ಸ್ಪೆನ್ಸಸ್ ಆಗ್ತವೆ. ದಟ್ ಈಸ್ 49,200. ಇವನ್ನ ಆ್ಯಡ್ ಮಾಡಿದರೆ ವಿ ಗೆಟ್ 4,02,400 ಏನಪ್ಪ ಅಂದರೆ ಅಮೌಂಟ್ ಬರುತ್ತೆ. ಇನ್ನು ಸಪೋಸ್ ಅದರ್ ಸೋರ್ಸಸ್ ಏನಾದರೂ ಇನ್ಕಮನ್ನು ಕೊಟ್ಟಿದ್ರೆ ಅಥವಾ ಎಕ್ಸಾಂಪ್ಟೆಡ್ ಇನ್ಕಮನ್ನು ಕೊಟ್ಟಿದ್ರೆ ನಾನು ಲೆಸ್ ಮಾಡ್ತೀವಿ. ದೆರ್ ಈಸ್ ನೋ ಎನಿ ಅದರ್ ಸೋರ್ಸಸ್ ಆಫ್ ಇನ್ಕಮ್, ದ್ಯಾಟ್ಸ್ ವೈ ಡ್ಯಾಶ್ ವಿ ಗೆಟ್ ಬುಕ್ ಪ್ರಾಫಿಟ್ ಆ್ಯಸ್ ರೂಪೀಸ್ 4,02,400 ಏನಪ್ಪ ಅಂದರೆ ನಮಗೆ ಬುಕ್ ಪ್ರಾಫಿಟ್ ಬರುತ್ತೆ. ಇನ್ನು ನೆಕ್ಸ್ಟು ಅಲೋಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದೆನ್ ಈ ಅಲೋಬಲ್ ಸ್ಯಾಲ್ರಿಯಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿರುವಂಥ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಏನಪ್ಪ ಅಂದರೆ ಇಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ನ ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು ಅದನ್ನ ಕನ್ಸಿಡರ್ ಮಾಡೋಂಗಿಲ್ಲ. ಓಕೆನಾ? ಸೊ ಆನ್ ಫಸ್ಟ್ 3 lakh ಆಫ್ ಬುಕ್ ಪ್ರಾಫಿಟ್ 90% ಅದರ ಮೇಲೆ ಏನಪ್ಪ ಅಂತಂದರೆ ಒಂದು ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, 2,70,000 ಸಿಗುತ್ತೆ. ಇನ್ನು ಬ್ಯಾಲೆನ್ಸ್ 4,02,000ಅಲ್ಲಿ 3 lakh ಲೆಸ್ ಮಾಡಿದರೆ 1,02,400 ಉಳಿಯುತ್ತೆ. ಅದರ ಮೇಲೆ 60%ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ದಟ್ ಈಸ್ ಅಮೌಂಟ್ ಬಂದುಬಿಟ್ಟು 61,440. ಎರಡೂ ಟೋಟಲ್ ಮಾಡಿದಾಗ 3,31,440 ಬರುತ್ತೆ. ಇದನ್ನು ಏನಪ್ಪ ಅಂತಂದರೆ ಮಿನಿಮಮ್ ಸ್ಯಾಲ್ರಿಗೆ ಕಂಪ್ಯಾರಿಸನ್ ಮಾಡ್ತೀವಿ. ಇವೆರಡರಲ್ಲಿ ಯಾವುದು ಹೈಯೆಸ್ಟು, ದಟ್ ಈಸ್ ಇವೆರಡು ಟೋಟಲ್ 90%, 60% ಟೋಟಲ್ ಬಂದುಬಿಟ್ಟು 3,31,440. ಆಮೇಲೆ ಮಿನಿಮಮ್ ಸ್ಯಾಲ್ರಿ ಯಾವ್ದು ಹೈಯೆಸ್ಟ್ ಬರುತ್ತೆ, ದಟ್ ಈಸ್
3,31,440 ಬರುತ್ತೆ. ಓಕೆನಾ. ಇನ್ನು ಈ ಅಮೌಂಟನ್ನು ಏನಪ್ಪ ಅಂದರೆ ಆ್ಯಕ್ಚುಯಲ್ ಸ್ಯಾಲ್ರಿ ಪೇ ಟು ವರ್ಕಿಂಗ್ ಪಾರ್ಟ್ನರ್. ಇಲ್ಲಿ ಏನಪ್ಪ ಅಂದರೆ ವರ್ಕಿಂಗ್ ಪಾರ್ಟ್ನರ್ ವರ್ಡ್ನ ಯೂಸ್ ಮಾಡಿದ್ದೀವಿ. ದಟ್ಸ್ ವೈ ವರ್ಕಿಂಗ್ ಪಾರ್ಟ್ನರ್ಗೆ ಸಂಬಂಧಪಟ್ಟಂಥ ಸ್ಯಾಲ್ರಿ ಆಗಿರ್ಬೋದು ಕಮಿಷನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಬಂದುಬಿಟ್ಟು ಈಶ್ವರಿ. ಸೊ ಈಶ್ವರಿಗೆ ಸಂಬಂಧಪಟ್ಟಂಥ ಸ್ಯಾಲ್ರಿ ಕಮಿಷನ್ನ ಕನ್ಸಿಡರ್ ಮಾಡೋದಿಲ್ಲ. ಓಕೆನಾ. ಸೊ ಸ್ಯಾಲ್ರಿ ಟು ಚೈತ್ರಿಕಾ ಆ್ಯಂಡ್ ಅವಳ ಬಂದುಬಿಟ್ಟು 28,000 ಆ್ಯಂಡ್ ಕಮಿಷನ್ ಟು ಚೈತ್ರಿಕಾ 8,000, 36,000. ಇವು ಎರಡು ಅಮೌಂಟಲ್ಲಿ 3,31,440 ಮತ್ತು 36,000ಅಲ್ಲಿ ವಿಚ್ ಎವರ್ ಇಸ್ ಲೆಸ್ ಅದನ್ನು ಕನ್ಸಿಡರ್ ಮಾಡ್ತೀವಿ. 36,000 ಈ ಅಮೌಂಟನ್ನು ಏನಪ್ಪ ಅಂದರೆ ಲೆಸ್ ಮಾಡಿದಾಗ ಯಾವ ಅಮೌಂಟಲ್ಲಿ ಲೆಸ್ ಮಾಡಬೇಕು, ದಟ್ ಇಸ್ ಏನು ಬುಕ್ ಪ್ರಾಫಿಟ್ ಬಂದಿಲ್ವಾ 4,02,400 ಅದರಲ್ಲಿ ಲೆಸ್ ಮಾಡಿದರೆ ವಿ ಗೆಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಟೋಟಲ್ ಇನ್ಕಮ್ ದಟ್ ಈಸ್ 3,66,400 ಏನಪ್ಪ ಅಂದರೆ ನಮಗೆ ಆನ್ಸರ್ ಸಿಗುತ್ತೆ. ಓಕೆನಾ. ಇನ್ನು ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ರೈಟ್. ಸೊ ನಾರ್ಮಲಿ ಫರ್ಮ್ಗೆ ಪಾರ್ಟ್ನರ್ಶಿಪ್ ಫರ್ಮ್ ಮೇಲೆ 30% ಒಂದು ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಟೋಟಲ್ ಇನ್ಕಮ್ ಬಂದುಬಿಟ್ಟು 3,66,400 ಮೇಲೆ 30% ಮಾಡಿದರೆ ವಿ ಗೆಟ್ 1,09,920 rupees. ಆಮೇಲೆ ಇದ್ರ ಮೇಲೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ಮಾಡಿದರೆ ವಿ ಗೆಟ್ 4,397. ಸೊ ಫರ್ಮ್ ಎಷ್ಟು ಒಂದು ಟ್ಯಾಕ್ಸನ್ನು ತುಂಬಬೇಕು ಅಂತಂದರೆ 1,14,317 rupees ಟ್ಯಾಕ್ಸನ್ನು ಏನಪ್ಪ ಅಂದರೆ ಪೇ ಮಾಡಬೇಕಾಗುತ್ತೆ. ಓಕೆ. ಸೊ ದಿಸ್ ಇಸ್ ವಾಟ್ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಇಲ್ಲಿ ಮೇನ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ಗೆ ರಿಲೇಟೆಡ್ ಇರುವಂಥ ಐಟಮ್ಸ್ ಇರೋದ್ರಿಂದ ಇನ್ಕಮ್ ಫ್ರಮ್ ಬಿಸ್ನೆಸ್ ಆನ್ಸರ್ ಅಷ್ಟೇ ಸಿಗುತ್ತೆ. ಇಫ್ ದೇ ಹ್ಯಾವ್ ಗಿವನ್ ಅದರ್ ಸೋರ್ಸಸ್ ಅಥವಾ ಅದರ್ ಹೆಡ್ ಸೋರ್ಸಸ್ ಇನ್ಫಾರ್ಮೇಷನ್ ಕೊಟ್ಟರೆ ಅವನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಥರದ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.